ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣ 8 ದಿನ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವ ಸಿಐಡಿ ಕಸ್ಟಡಿಗೆ. 8 ದಿನ ಸಿಐಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರ ಆದೇಶ. ಕಸ್ಟಡಿಗೆ ನೀಡಿ ಅಂತ ಹೇಳಿ ನ್ಯಾಯಾಧೀಶ ನಾಗೇಶ್ ನಾಯ್ಕ್ ಆದೇಶವನ್ನು ಹೊರಡಿಸಿದ್ದಾರೆ. 15 ದಿನ ಕಸ್ಟಡಿಗೆ ಕೇಳಿದ್ದ ಸಿಐಡಿ ಅಧಿಕಾರಿಗಳು. ಇನ್ನು ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣ ಇಡೀ ಹುಬ್ಬಳ್ಳಿಯಲ್ಲಿ ಕರಾಳವನ್ನ ಸೃಷ್ಟಿ ಮಾಡಿರುವಂತದ್ದು. ವಿಶ್ವ ಅಲಿಯಾಸ್ ಗಿರೀಶ್ ಎಂಬಾತ ಮನೆಗೆ ನುಗ್ಗಿ ಕೊಚ್ಚಿ ಸಾಯಿಸಿದ್ದಾನೆ. ಈಗ ಅವನಿಗೆ 8 ದಿನ ಸಿಐಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ. 8 ದಿನ ಸಿಐಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರ ಆದೇಶವನ್ನ ಹೊರಡಿಸಿದ್ದಾರೆ. ಕಸ್ಟಡಿಗೆ ನ್ಯಾಯಾಧೀಶ ನಾಗೇಶ್ ನಾಯಕ್ ಆದೇಶವನ್ನ ಹೊರಡಿಸಿರುವಂತದ್ದು. 15 ದಿನ ಕಸ್ಟಡಿಗೆ ಕೇಳಿದ್ರು ಸಿಐಡಿ ಅಧಿಕಾರಿಗಳು. ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವ ಇವನನ್ನ ಈಗ ಸಿಐಡಿ ಕಸ್ಟಡಿಗೆ 8 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ. 8 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಅಂತ ಹೇಳಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. 15 ದಿನ ಕಸ್ಟಡಿಗೆ ಕೇಳಿದ್ರು ಸಿಐಡಿ ಅಧಿಕಾರಿಗಳು. ಆದ್ರೆ ಈಗ 8 ದಿನಗಳ ಕಾಲ ಕಸ್ಟಡಿಗೆ ಒಪ್ಪಿಸಿರುವಂತದ್ದು. ಜೊತೆಗೆ ಅವರ ಅಕ್ಕ ಸಹ ತಂಗಿ ಸಹ ಹೇಳ್ತಾ ಇದ್ರು, ಅಕ್ಕನ ಈ ಮರಣಕ್ಕೆ ಪೊಲೀಸ್ ಆಯುಕ್ತರೇ ಕಾರಣ, ಅವರು ನಮ್ಮ ಕಂಪ್ಲೇಂಟ್ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು. ಇನ್ನು ಮನೆಗೆ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಸಹ ಭೇಟಿ ನೀಡಿದ್ರು. ಕೋಲಿ ಸಮಾಜದ ಮುಖಂಡರು ಭೇಟಿ ನೀಡಿದ್ರು. ಅನೇಕರು ಬಂದು ಸಂತಾಪವನ್ನ ಸೂಚಿಸಿದ್ರು. ಮನೆಯಲ್ಲಿರುವಂತಹ ಯಾರಾದ್ರೂ ಇಬ್ಬರಿಗೆ ಸರ್ಕಾರಿ ನೌಕರಿಯನ್ನ ಕೊಡುವಂತಹ ಕೆಲಸ ಆಗ್ಲಿ ಅನ್ನುವಂತಹ ಮನವಿ ಕೂಡ ಮಾಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ಹತ್ಯೆ ಮಾಡಿದವನ ಸ್ಥಿತಿ ಏನು ಅಂದ್ರೆ ಅವನಿಗೆ ಏನಾದ್ರೂ ಆಗ್ಬೇಕಲ್ಲ, ಅವನಿಗೆ ಬುದ್ಧಿ ಕಲಿಸುವ ಕೆಲಸ ಆಗ್ಬೇಕಲ್ಲ ನಮ್ಮ ಸರ್ಕಾರದ ಕಡೆಯಿಂದ ಆಗ್ಲಿ ಪೊಲೀಸರ ಕಡೆಯಿಂದ ಆಗ್ಲಿ. ಹಾಗಾಗಿ ಈಗ ಈ ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸಲಾಗಿದೆ. ಈಗ 8 ದಿನ ಸಿಐಡಿ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ ನ್ಯಾಯಾಧೀಶ ನಾಗೇಶ್ ನಾಯಕ್. 15 ದಿನ ಕಸ್ಟಡಿಗೆ ಕೇಳಿದ್ರು ಸಿಐಡಿ ಅಧಿಕಾರಿಗಳು. ಆದ್ರೆ ಈಗ 8 ದಿನಗಳ ಕಾಲ ನ್ಯಾಯಾಧೀಶರ ಕಸ್ಟಡಿಯಲ್ಲಿ ಇರಲಿದ್ದಾರೆ ವಿಶ್ವ ಅಲಿಯಾಸ್ ಗಿರೀಶ್.